ಆಫ್ ಮಾಡಿ ಆನ್ ಮಾಡಿ. ಸರಿ ಇದೆ. ಸೋದರ ಸೋದರಿಯರೇ, ತಮ್ಮೆಲ್ಲರ ಅಂತರಾತ್ಮನಿಗೆ ನಮಸ್ಕಾರ. ಭಾಳಷ್ಟು ವಿಚಾರಗಳನ್ನು ನಾನು ಹಂಚ್ಕೋಬೇಕು. ಭಾಳಷ್ಟು ಜನದ ಪರವಾಗಿಯೂ ನಾನಿವತ್ತು ಮಾತಾಡಬೇಕು. ಶನಿ ಮಹಾತ್ಮೆಯಲ್ಲಿ ಶನಿ ದಂಡಕ ಅಂತ ಇದೆ. ಎಷ್ಟು ಜನ ಓದಿದ್ದೀರಾ? ಕೈ ಎತ್ತಿರಿ. ಶನಿ ಮಹಾತ್ಮೆ ಓದಿದ್ದೀರಾ ಯಾರಾದರೂ? ಅದರ ಕೊನೆಗೆ ಶನಿ ದಂಡಕ ಅಂತ ಇರುತ್ತೆ. ಓದಿದ್ದೀರಾ ಯಾರಾದರೂ? ಇಲ್ಲ. ಭಾಳಷ್ಟು ಜನ ಶನಿ ಮಹಾತ್ಮೆ ಓದದೇ ಇದ್ದರೂ ಶನಿ ದಂಡಕವನ್ನು ಓದ್ತಾರೆ. ಅದರಲ್ಲಿ ಅದು ಈ ಸೈಜಲ್ಲಿ ಒಂದು 2 ಪುಟ 2.5 ಪುಟ ಇದೆ. ಯಾವ ರೀತಿ ಮನುಷ್ಯನಿಗೆ ಕಷ್ಟ ಪರಂಪರೆಗಳು ಬರ್ತವೆ ಅಂತ ಅದರೊಳಗಡೆ ಇದೆ. ಆಶ್ಚರ್ಯ ಆಗತ್ತೆ, ಭಯವಾಗತ್ತೆ, ಅರ್ಧಕ್ಕೆ ನಿಲ್ಲಿಸ್ಬಿಡುವಂತೆ ಅನಿಸುತ್ತೆ, ಅಷ್ಟು ಭಯ ಆಗುತ್ತೆ. ಶನಿದಂಡಕ 2.5 ಪುಟ ಓದೋದಕ್ಕೆ. ಮೈಸೂರಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹಾಸ್ಪಿಟಲ್ ಇದೆ, ರಾಷ್ಟ್ರೀಯ ಆಸ್ಪತ್ರೆ ಅದು. ಆ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಫೋಟೋ ಹಾಕಿದ್ದಾರೆ. ಆ ಫೋಟೋದಲ್ಲಿ ಏನು ಬರೆದಿದೆ ಅಂದರೆ, ಯಾರ ಹಿಂದಿನ ಜನ್ಮದ ಪಾಪಶೇಷಗಳು ಇನ್ನೂ ಇವೆಯೋ ಅವುಗಳನ್ನು ತೀರಿಸ್ತಾ ಇನ್ನೇನು ಪುಣ್ಯದ ಕಡೆಗೆ ಹೋಗುವಂಥ ಸಂದರ್ಭ ಇದೆಯೋ ಅವರೊಳಗೆ ಅತಿಯಾದಂಥ ಪ್ರೀತಿ ಪ್ರೇಮ ಹುಟ್ಟಿದರೆ ಆ ಪ್ರೀತಿ ಮತ್ತು ಪ್ರೇಮವನ್ನು ಅನುಭವಿಸಲಿಕ್ಕಾಗಿಯೇ ಅಂಗವಿಕಲ ಮಕ್ಕಳು ಹುಟ್ಟುತ್ತಾರೆ. ಪರಿಹರಿಸಲಾಗದ ರೋಗವಿರುವ ಮಕ್ಕಳು ಹುಟ್ಟುತ್ತಾರೆ. ಆ ಮಹಾಪ್ರೀತಿಯೇ ಆ ಮಕ್ಕಳನ್ನು ತಂದೆ ತಾಯಿಯಿಂದ ರಕ್ಷಿಸಲ್ಪಡುತ್ತೆ. ಅದರಿಂದಾಗಿ ಅಲ್ಲಿಂದ ಮುಂದಿನ ಜನ್ಮದಲ್ಲಿ ಪ್ರೀತಿಯನ್ನೂ ಕೂಡ ತಗ್ಗಿಸ್ಕೊಳ್ತಾರೆ. ಅವರು ಸರಳರಾಗಿ ಶ್ರೇಷ್ಠರಾಗಿ ಸಂತರಾಗಿ ಹುಟ್ಟುತ್ತಾರೆ ಅಂತ ಬರೆದಿದೆ ಅದರೊಳಗೆ, ಆ ಫೋಟೋದಲ್ಲಿ. ಅರ್ಥ ಮಾಡ್ಕೋಬೇಕು ನೀವು. ಪಾಪಶೇಷಗಳನ್ನು ವ್ಯಕ್ತಿಗತವಾಗಿ ಅನುಭವಿಸುವ, ಅವಮಾನಗಳನ್ನು ಹಿಂಸೆಗಳನ್ನು ಅನುಭವಿಸುವಂಥ ಕಷ್ಟಗಳು ಭಾಳ ಇವೆ. ಸೋದರಿ ಚಂದ್ರಮ್ಮ ಮತ್ತು ಶಾಂತಮೂರ್ತಿಯವರು ಅವರ ಹೆಸರಿಗೆ ತಕ್ಕಂತೆ ಚಂದ್ರನನ್ನು ಶಾಂತ ಪುರುಷ ಅಂತ ಕರೀತಾರೆ. ಒಪ್ಪೆಸರು ಅವರಿಬ್ಬರದು. ಅವರಿಗೆ ಶನಿದೇವರು ಕೊಡುವ ಶಿಕ್ಷೆಗಳು ಬಂದಿಲ್ಲ. ತಮ್ಮ ಪ್ರೀತಿ ಮತ್ತು ಪ್ರೇಮವನ್ನು ನಿಯಂತ್ರಿಸಿಕೊಳ್ಳೋದಕ್ಕಾಗಿ ಯಾರಿಂದ ಮಾಡೋಕ್ಕಾಗೋದಿಲ್ವೋ ಅಷ್ಟು ತಾಳ್ಮೆಯಿಂದ ತಮ್ಮ ಮಕ್ಕಳಿಗೆ ತಮ್ಮ ಮನೆಯಲ್ಲೇ ಸೇವೆ ಮಾಡುವಂತಹ ಶಿಕ್ಷೆ ಮಾತ್ರ ಬಂದಿದೆ. ದಯವಿಟ್ಟು ಯೋಚನೆ ಮಾಡಿ. ಶಾಂತಮೂರ್ತಿ ಚಂದ್ರಮ್ಮನ ಕೊನೆಯ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಅದರ ಆಚೆಗೆ ಇನ್ನೂ ನೋವುಗಳು ಬಹಳ ಇವೆ. ಅವುಗಳನ್ನು ಅಥವಾ ಶನಿದಂಡಕವನ್ನು ನಾನು ಹೇಳೋದಿಲ್ಲ, ಅದಕ್ಕೆ ಸಮಯವೂ ಇಲ್ಲ. ಜಗತ್ತಿನ ಸೃಷ್ಟಿಯನ್ನು ಆರಂಭ ಮಾಡಿದವರು
ಬ್ರಹ್ಮ ವಿಷ್ಣು ರುದ್ರರು ಅಂತ ಹೇಳ್ತಾರೆ. ಅವರಿಗೆ ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ವರಾಹಿ, ಚಾಮುಂಡಿ, ಇಂದ್ರಾಣಿ, ಕೌಮಾರಿ ಅಂತ ಸಪ್ತ ಮಾತೃಕೆಯರು ಶಕ್ತಿಯನ್ನು ಕೊಡ್ತಾರೆ. ಇವರಿಗೆ ಸಪ್ತ ಋಷಿಗಳು, ದೇವಋಷಿಗಳು, ಪ್ರಜಾಪತಿಗಳು, ದಿಕ್ಪಾಲಕರು, ಗ್ರಹಾಧಿಪತಿಗಳು, ಪ್ರಕೃತಿ ಮತ್ತು ಪೌರುಷ ಬೆಂಬಲವನ್ನು ಒದಗಿಸ್ತಾರೆ. ಅವರಿಂದ ದೇವರುಗಳು, ಯಕ್ಷರು, ರಾಕ್ಷಸರು, ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ನಾಗರು, ಸಿದ್ಧರು, ಸಾಧ್ಯರು, ಮನುಷ್ಯರು ಇವರೆಲ್ಲ ಹುಟ್ಟುತ್ತಾರೆ ಅಂತ ಪುರಾಣ ಹೇಳುತ್ತೆ. ಆದರೆ ಇವರುಗಳೆಲ್ಲ ಉಡಲಿಕ್ಕೆ ಬಟ್ಟೆನೇ ಇರಲ್ಲ. ಆವಾಗ ಪುರುಷರಿಗೂ ಬಟ್ಟೆ ಇಲ್ಲ, ಸ್ತ್ರೀಯರಿಗೂ ಬಟ್ಟೆ ಇಲ್ಲ. ಪ್ರಕೃತಿಯಿಂದ ಅವರೇನಾದರೂ ಗಿಡ ಮರಗಳ ಎಲೆಗಳನ್ನು ಇನ್ನೊಂದನ್ನು ಉಟ್ಕೊಂಡ್ರೆ ಸಂಜೆ ಒಳಗೆ ಅದು ಒಣಗೋಗಿ ಉದುರೋಗ್ಬಿಡೋದು. ಮತ್ತು ನಾಳೆ ಮತ್ತೆ ಉಟ್ಕೋಬೇಕಂದ್ರೆ ಮತ್ತೆ ಹೊಸ ಬಟ್ಟೆನೇ, ಒಂದೊಂದೇ ದಿನ. ಮರದ ತೊಪ್ಪಲು ಕೂಡ ತುಂಬ ಕಷ್ಟ ಆಗ್ತಿತ್ತು. ಆಮೇಲೆ ಚರ್ಮದ ಉಡುಗೆ ಬಂತು. ಈಶ್ವರನನ್ನು ಕೂಡ ಚರ್ಮಾಂಬರ ಅಂತಲೇ ಕರೀತಾರೆ. ಊಟ ಮಾಡಲಿಕ್ಕೆ ಈಗಿನಂತೆ ಮನೆಗಳು, ಅದರಲ್ಲಿ ದವಸದ ಕಣಜಗಳು ಅಥವಾ ಅಂಗಡಿಗೆ ಹೋಗಿ ತರೋದಕ್ಕೆ ಅಂಗಡಿಗಳು ಏನೂ ಇರಲಿಲ್ಲ. ಆವತ್ತಿನ ಆಹಾರವನ್ನು ಆವತ್ತೇ ಹುಡುಕಬೇಕು ಅವರು. ಹುಡುಕಿದ ನಂತರವೇ ಊಟ. ಬಟ್ಟೆ ಕಡೆ ಯಾರು ನೋಡ್ತಾರೆ? ಬಟ್ಟೆ ಇಲ್ಲ, ಬಟ್ಟೆ ಬೇಕು ಇಲ್ಲ, ಸ್ಯಾದ್ರೆ ಅದು ಬಟ್ಟೆ. ಬೇಟೆ ಆಡಿದರೆ ಊಟ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಗುರುಕುಲಗಳು ಬಂದವು. ಅಲ್ಲಿ ಶಿಷ್ಯರಿಗೆ ಕೌಪೀನವಾದರೂ ಇರಲಿ ಅನ್ನುವಂಥದ್ದು ಬಂತು. ಜ್ಞಾನ ಬೆಳೀತು, ವಿದ್ಯಾಭ್ಯಾಸ ಬೆಳೀತು, ಸಂಸ್ಕಾರಗಳು ಬಂದವು, ಆವಿಷ್ಕಾರಗಳು ಪ್ರಾರಂಭ ಆದವು. ಆ ಸಂದರ್ಭದಲ್ಲಿ ರುದ್ರನ ಹೃದಯ ಗರ್ಭದಲ್ಲಿ ಒಬ್ಬ ಋಷಿ ಹುಟ್ಟುತ್ತಾರೆ. ವೇದಗಳಲ್ಲಿ 2500 ಋಷಿಗಳ ವಿವರ ಬರ್ತದೆ. ಹೃದಯ ಗರ್ಭದಲ್ಲಿ ಉತ್ಪತ್ತಿಯಾದಂಥ ಋಷಿ ರುದ್ರನ 3ನೆಯ ಕಣ್ಣಿನಿಂದ ಜನನವಾಗ್ತಾರೆ. ದೇವರ ಒಂದು ಅಂಗ, ಕಣ್ಣು ಅನ್ನುವ ಅಂಗದಿಂದ ಉತ್ಪತ್ತಿಯಾಗ್ತಾರೆ. ಅವರಿಗೆ ದೇವಲ ಋಷಿ ಅಂತ ಹೆಸರು ಬರ್ತದೆ. ಅವರು ಹುಟ್ಟಿದವರೆಲ್ಲ ಕೆಲಸ ಮಾಡಲೇಬೇಕು. ಋಷಿಗಳು ಎಲ್ಲರಿಗಿಂತ ಜಾಸ್ತಿ ಕೆಲಸ ಋಷಿಗಳೇ ಮಾಡಬೇಕು. ಅವರು ಧ್ಯಾನ ಮಾಡೋದನ್ನು, ತಪಸ್ಸು ಮಾಡೋದನ್ನು ಅಷ್ಟೇ ನೀವು ಈ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದಿರಿ. ಆದರೆ ಪ್ರತಿ ಋಷಿಯೂ ಕರ್ತವ್ಯನ ಮಾಡಲೇಬೇಕಿತ್ತು, ಬಿಡುವಿಲ್ಲದೆ. ಆ ದೇವಲ ಋಷಿ ಪ್ರಾಕೃತಿಕವಾದ ಗಿಡಮರಗಳಿಂದ ನಾರು ಬೇರುಗಳನ್ನು ಸಂಶೋಧನೆ ಮಾಡ್ತಾರೆ, ಮಗ್ಗವನ್ನು ಆವಿಷ್ಕಾರ ಮಾಡ್ತಾರೆ, ಬಟ್ಟೆಗಳನ್ನು ನೇಯ್ತಾರೆ. ಅಲ್ಲಿದ್ದ ಮುಂದೆ ಜನಿವಾರವನ್ನು ತಯಾರು ಮಾಡ್ತಾರೆ. ಅಲ್ಲಿದ್ದ ಮುಂದಕ್ಕೆ ಮೈಯನ್ನು ಮುಚ್ಚೋದಕ್ಕೆ ವಸ್ತ್ರ, ಜ್ಞಾನದ ಹದ್ದನ್ನು ನಿರ್ಮಾಣ ಮಾಡೋದಕ್ಕೆ ಸೂತ್ರ ಅಥವಾ ಜನಿವಾರ, ಈ ಎರಡನ್ನು ದೇವಲ ಋಷಿಗಳು ಈ ಲೋಕಕ್ಕೆ ಕೊಡ್ತಾರೆ. ಅವರ 7ನೆಯ ಅವತಾರವಾಗಿ ದೇವರ ದಾಸಿಮೈನವರು ಹುಟ್ಟುತ್ತಾರೆ. ದೇವರ ದಾಸಿಮೈನವರು ವಚನಗಳ ಮೂಲಕ ಜನತೆಗೆ ಜ್ಞಾನವನ್ನು ಕೊಡ್ತಾರೆ. 196 ವಚನಗಳನ್ನು ಬರೀತಾರೆ ದೇವರ ದಾಸಿಮಯ್ಯ. ಒಂದು ವಚನದಲ್ಲಿ ಅವರು ದೇವರಿಗೊಂದು ಸವಾಲಾಗ್ತಾರೆ.
ಮನುಷ್ಯನಿಗೆ ಹೊಟ್ಟೆ ಇದೆ, ಹೊಟ್ಟೆ ಭಾಳ ಕೆಟ್ಟದ್ದು. ಆ ಹೊಟ್ಟೆ ತುಂಬಿದ ಮೇಲೆ ಇನ್ನೂ ಕೆಲವು ಇಂದ್ರಿಯಗಳು ಕೆಲಸ ಶುರು ಮಾಡ್ತವೆ. ಬಿಡುವಿಲ್ಲದಂತಹ ಹಿಂಸೆಯನ್ನು ಬರೀ ಹೊಟ್ಟೆನೇ ಕೊಡುತ್ತೆ. ನೀವು ಮಾತ್ರ ಮನುಷ್ಯರನ್ನು ಜರಿತೀರಿ. ಒಂದೇ ಒಂದು ಸಲ ಹೊಟ್ಟೆ ಸಮೇತ ಮನುಷ್ಯನಾಗಿ ಹುಟ್ಟಿ ನೋಡು ನೀನು, ಆಮೇಲೆ ಮನುಷ್ಯರನ್ನ ಬೈಯಿ ಅಂತ ಕೇಳ್ತಾರೆ ಅವರು. ದೇವರಿಗೆ ಕೇಳ್ತಾರೆ ಪ್ರಶ್ನೆ, ಒಂದು ಸಲ ಹೊಟ್ಟೆ ಇಟ್ಕೊಂಡು ಹುಟ್ಟಿ ಬಾ, ಆಮೇಲೆ ಜನಗಳನ್ನು ಬೈ. ಆ ಹೊಟ್ಟೆ ಏನೇನು ಮಾಡಿಸುತ್ತೆ ಅಂತ ನಿನಗೆ ಗೊತ್ತಾಗತ್ತೆ ಅಂತ. ಪುರುಷ ಪ್ರಧಾನತೆಯನ್ನು ನಿರ್ದಾಕ್ಷಿಣ್ಯವಾಗಿ ಅವರು ಹೇಳ್ತಾರೆ. ನೀವು ಬಂದರೆ ಹೆಣ್ಮಕ್ಳು ಅಂತ ಗೊತ್ತಾಗುತ್ತೆ ಎಲ್ಲರಿಗೂ, ಗಂಡಸರಿಗೂ ಗೊತ್ತಾಗುತ್ತೆ, ಹೆಂಗಸರಿಗೂ ಗೊತ್ತಾಗುತ್ತೆ, ಏನೋ ನೋಡ್ತಾರೆ. ಇವರು ಬಂದರೆ ಪುರುಷ ಅಂತ ಗೊತ್ತಾಗುತ್ತೆ, ಗಂಡಸರಿಗೂ ಗೊತ್ತಾಗುತ್ತೆ, ಹೆಂಗಸರಿಗೂ ಗೊತ್ತಾಗುತ್ತೆ, ಪುರುಷರು ಬಂದರು ಅಂತ. ಹಿಂಗೆಲ್ಲ ಗುರುತಿಸೋದು. ಇದು ಹೆಂಗಸರ ದೇಹ, ಇದು ಪುರುಷರ ದೇಹ ಇದಲ್ಲ. ಇದರೊಳಗಡೆ ಆತ್ಮನಿದ್ದಾನೆ. ಅವನು ಹೆಂಗಸರಿಗೂ ಒಂದೇ ರೀತಿ ಇದ್ದಾನೆ, ಗಂಡಸರಿಗೂ ಒಂದೇ ರೀತಿ ಇದ್ದಾನೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಗಂಡು ಹೆಣ್ಣು ಎರಡೂ ಸಮಾನರು. ಬೇರೆ ಯಾವ ಆಶ್ಚರ್ಯಕರವಾದ ಚರ್ಚೆಯೂ ಅದಕ್ಕೆ ಬೇಕಾಗಿಲ್ಲ ಅಂತ ಮಹಾಮನಿಯಲ್ಲೇ ಅವರು ಹೇಳ್ತಾರೆ. ಒಂದು ವಾಹನ ಚಲಿಸಲಿಕ್ಕೆ ಗಾಳಿ ಹೆಂಗೆ ಬೇಕೋ ಆ ಗಾಳಿ ಉರುಳದೇ ಇರೋದಕ್ಕೆ ಕೀಲುಗಳು ಬೇಕು. ಗಾಳಿಗೆ ಕೀಲುಗಳು ಬೇಕೇ ಬೇಕು. ಹಾಗೆ ಒಬ್ಬ ಮನುಷ್ಯನ ಜೀವನ ಸರಿಯಾಗಿ ನಡೆಯೋದಕ್ಕೆ ಅವನಿಗೆ ಶ್ರೇಷ್ಠವಾದಂತಹ ಮಾರ್ಗನ ತೋರಿಸುವ ದಿನಚರಿ ಬೇಕು, ಗುಣಗಳು ಬೇಕು ಅಂತ ಹೇಳ್ತಾರೆ ಅವರು. ನಾಟಕದ ಭಕ್ತಿಯನ್ನು ಅವರು ಯಾವತ್ತೂ ಒಪ್ಪೋದಿಲ್ಲ. ಮಠದಲ್ಲಿರುವಂತಹ ಬೆಕ್ಕು ಎಷ್ಟು ಚೆನ್ನಾಗಿ ತಪಸ್ಸಿನ ನಾಟಕವನ್ನು ಆಡಿದರೂ ಕೂಡ ಇಲಿ ಬಂದ ತಕ್ಷಣ ಯಾರಿಗೂ ಗೊತ್ತಾಗದಂತೆ ಚಂಗನ್ನೆಗೆದು ಅದನ್ನ ಹಿಡ್ಕೊಂಡು ತಿಂದುಬಿಡುತ್ತೆ. ಅಗತ್ಯ ಇಲ್ಲ, ಅಂತಹ ಭಕ್ತಿಯ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಅವರು. ಹೀಗೆ ಗಂಡ ಹೆಂಡತಿ ಮಕ್ಕಳು ಒಂದು ಕುಟುಂಬ ಎಲ್ಲರೂ ಒಂದಾಗಿ ಸೇವೆಯನ್ನು ಮಾಡಿದರೆ ಅದು ಸೇವೆ. ಇಲ್ಲಿ ಒಬ್ಬರು ದತ್ತ ಅಂತ ಬಂದಿದ್ದಾರೆ ಇವತ್ತು. ಈ ದತ್ತ ಕೈ ಎತ್ತಿರಿ ಸ್ವಲ್ಪ. ಅವರು ದತ್ತ ಅಂತ ಅವ್ರ ಹೆಸರು. 6ನೇ ವಯಸ್ಸಲ್ಲಿ ತಾಯಿನ ಕಳ್ಕೊಳ್ತಾರೆ ಅವರು. ಬದುಕು ಸರಿಯಾಗಿ ಕಾಣಲ್ಲ ಅವರಿಗೆ, ತಂದೆಯೂ ಇರೋಲ್ಲ. ಎಲ್ಲಿಯೋ ದಾರಿಯಲ್ಲಿ ಬಿದ್ದದ್ದನ್ನು ಏನನ್ನೋ ಕಲಿತು ಬದುಕನ್ನು ಕಲಿತಾರೆ. ಬಾಂಬೆಗೆ ಹೋಗ್ತಾರೆ, ಅಲ್ಲಿ ಜೀವನ ಮಾಡ್ತಾರೆ. ಆಮೇಲೆ ಕೈಗೆ ಸಿಕ್ಕ ವೃತ್ತಿಗಳನ್ನು ಮಾಡ್ತಾ ಹೊಟ್ಟೆ ತುಂಬ ಊಟ ಮಾಡೋದನ್ನು ಕಲಿತಾರೆ. ಆಮೇಲೆ ಕಟ್ಟಡ ಕಟ್ಟುವ ಕೆಲಸನ ಭಾಳ ವರ್ಷ ಮಾಡ್ತಾರೆ. ಆಮೇಲೆ ಕಟ್ಟಡ ಕಟ್ಟುವ ಕಾಂಟ್ರಾಕ್ಟರ್ ಆಗ್ತಾರೆ. ಆಮೇಲೆ ಇಂಟೀರಿಯರ್ ಡೆಕೋರೇಟರ್ ಆಗ್ತಾರೆ. ಇನ್ನೂ ಏನೇನೋ ಆಗ್ತಾ ಹೋಗ್ತಾರೆ. ಅವರು ಚೆನ್ನಾಗಿ ಆದ ತಕ್ಷಣ ನನ್ನನ್ನು ಇಷ್ಟು ದಿವಸ ಅನಾಥನಾದಾಗ ಯಾರೂ ಕಾಪಾಡಲಿಲ್ಲ ಅನ್ನಲ್ಲ, ನನ್ನನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ನಾನು ಅವರಿಗೆ ನನ್ನನ್ನು ನೆನಪು ಮಾಡಿಕೊಡ್ಬೇಕು ಅಂತ ಬಂಧು ಬಳಗಕ್ಕೆ ನಾನಿಂತ ತೆಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಬಂಧು ಬಳಗ ಬರ್ತಾರೆ, ಇವ್ರು ಕೊಡಕತ್ತು ಕೇಳ್ತಾರೆ, ಉಪಕಾರ ಮಾಡ್ತಾ ಹೋಗ್ತಾರೆ, ಅವ್ರು ಇಸ್ಕೊಳ್ತಾ ಹೋಗ್ತಾರೆ. ಇವ್ರನ್ನೇನು ಯಾರು ನೋಡ, ಹೀಗೆ ಬದುಕ್ತಾರೆ. ಚಂದ್ರಮ್ಮ, ನಿನಗೆ ಹೇಳ್ತಿರೋದು ಈ ಕಥೆನ. ಕೇಳಬೇಕು ಇದನ್ನು. ದತ್ತ ಚೆನ್ನಾಗಿ ವೃತ್ತಿ ಮಾಡ್ತಾ ಬದುಕಿದ್ರಲ್ಲ, ಒಡ ಹುಟ್ಟಿದ ಅಕ್ಕ ಆವಾಗ ಹೆಣ್ಣು ಕೊಡ್ತಾಳೆ ಅವ್ರಿಗೆ. ಆ ಅಕ್ಕನ ಮನೆಯಲ್ಲಿ ಕೂಡ ಹೆರಿಡಿಟರಿ ಫೇಲ್ಯೂರ್ ಆಗಿರುತ್ತೆ. ಹೆಂಡತಿ ಜಯು ಅಂತ.
ಚೆನ್ನಾಗಿ ಸಾಕ್ತಾರೆ ಹೆಂಡತಿಯನ್ನು, ಇಬ್ಬರು ಮಕ್ಕಳಾಗುತ್ತೆ. ತಕ್ಷಣವೇ ಹೆರಿಡಿಟರಿಯ ಕಾಯಿಲೆ ನಡುಗುವಿಕೆ ಶುರುವಾಗುತ್ತೆ. ಇವರಿಬ್ಬರು ಇಂಥ ಅನುಕೂಲಕರವಾದಂಥ ನಗರಗಳಲ್ಲಿರ್ತಾರೆ. ಅವರು ಮಹಾನಗರಗಳಲ್ಲಿ, ಬಾಂಬೆ ಬಿಟ್ಟರೆ ಬೆಂಗಳೂರು, ಇಂಥ ನಗರಗಳಲ್ಲಿದ್ದಾರೆ ಅವರು. ಬೇಕಾದಷ್ಟು ಆಸ್ಪತ್ರೆಗೆ ತೋರಿಸ್ತಾರೆ. ಕೇವಲ 2 ತಿಂಗಳ ಹಿಂದೆ ಅವರ ಮನೆಯವರು ಸಾಯ್ತಾರೆ. ಸತ್ತ ದಿವಸ ಮತ್ತಾರೂ ಇರಲ್ಲ. ಉಪಕಾರನ ಪಡೆದವ್ರು ಯಾರೂ ಇರೋದಿಲ್ಲ. ಒಬ್ಬ ಮಗಳು ಹುಟ್ಟುತ್ತಾರೆ. ಮಗಳು ಸ್ವಲ್ಪ ಚೆನ್ನಾಗಿದ್ದಾಳೆ. ಅವಳು ಗಂಡನ ಮನೆಯಲ್ಲಿದ್ದಾಳೆ. ಅವಳಿಂದ ಇವ್ರಿಗೇನು ಅನುಕೂಲಗಳು ಆಗೋದಿಲ್ಲ. ಸಂಪ್ರದಾಯ ಅಂತೆ ಅದು. ಹೆಣ್ಮಗಳು ಗಂಡನ ಮನೆಗೆ ಇರಬೇಕು, ಗಂಡನ ಮನೆಗೆ ಕೆಲಸ ಮಾಡಬೇಕು, ತವ್ರ ಮನೆದು ಮಾಡಬಾರ್ದು ಅನ್ನೋದು ಸಂಪ್ರದಾಯ. ಮಗ ಒಳ್ಳೆನಿದ್ದಾನೆ. ಅವನಿಗೂ ತನ್ನ ತಾಯಿಯಿಂದ ಹೆರಿಡಿಟರಿಯ ರೋಗ ಬಂದಿದೆ. ಚಂದ್ರಮ್ಮ, ಲೋಕ, ಇದು ಲೋಕ. ಯಾರ ನೋವು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ದುಡ್ದ, ಎಲ್ಲೋ ಕಳೆದ. ಸುಮಾರು 100 ಗುರುಗಳಿದ್ದಾರೆ ಆತನಿಗೆ, ಸಂತರು. 20 ಮಠಗಳಿಗೆ ಸಾಮಾನ್ಯವಾಗಿ ಹೋಗ್ತಾರೆ. ನನ್ನೊಂದು ಸಲ ಅವರು ಆಂಧ್ರ ಪ್ರದೇಶದ ಒಂದು ಗೋದಾವರಿ ನದಿ ತೀರಕ್ಕೆ ಕರ್ಕೊಂಡೋದ್ರು. ತೆಲಂಗಾಣದಲ್ಲಿ ಬರುತ್ತೆ ಈಗ ಅದು. ಅಲ್ಲೊಂದು ಆಶ್ರಮ. ನೀನು ಸುಖವಾಗಿದ್ಬಿಡು ಅಂತ ನನಗೆ ಒಂದು ರೂಮ್ನಾಗ ಬಿಟ್ಟುಬಿಟ್ರು. ಅವರು ಅಲ್ಲಿಗೆ ಹೋದ ತಕ್ಷಣ ಬೆಳಿಗ್ಗೆ 4 ಗಂಟೆಗೆ ಎದ್ದು 6 ಗಂಟೆ ಒಳಗಾಗಿ ಇಡೀ ಆಶ್ರಮ ಕ್ಲೀನ್ ಮಾಡ್ತಿದ್ರು. ಆ ಗುರುಗಳು ಬಟ್ಟೆ ಎಲ್ಲ ಒಗಿತಿದ್ರು, ಎಲ್ಲ ಸೇವೆನೂ ಮಾಡ್ತಿದ್ರು. ಇಂಥರೇ ಭಾಳ ಜನ ಗುರುಗಳು ಅವ್ರಿಗಿದ್ದಾರೆ. ಒಂದು ಹೋಮ ಮಾಡಿಸಿದ್ರು. ಆ ಹೋಮ ಮಾಡಿದವರಿಗೆ 160 ವರ್ಷ. ಹಿಮಾಲಯ ಗುರೂಜಿ ಅಂತ ಅವ್ರ ಹೆಸರು. ಇವ್ರಿಗೆ ಕರ್ಕೊಂಡು ಬಂದಿದ್ದೆ ನಾನೊಂದು ಸಲ ಅವ್ರನ್ನ. ಆಯಿತು, ಬಿಟ್ಟುಬಿಡೋಣ ಅದನ್ನ. ಅಂಥ ದತ್ತ ಬೆಂಗಳೂರು ಬಿಟ್ಟು ಈ ಊರಲ್ಲಿ ಒಂದು ತೋಟ, 30 ಗುಂಟೆ ಒಂದು ತೋಟ ಕಟ್ಕೊಂಡು ಲಲಿತಾ ಪರಮೇಶ್ವರಿ ದೇವಸ್ಥಾನನ ಕಟ್ಟಿಸಿದ್ದಾರೆ. ಜೀವನ ಎಂಥದ್ದು, ಕಷ್ಟ ಎಂಥದ್ದು, ಬದುಕೆಂಥದ್ದು, ಗುರಿ ಎಂಥದ್ದು, ಸೇವೆ ಎಂಥದ್ದು, ತ್ಯಾಗ ಎಂಥದ್ದು. ಒಬ್ಬರನ್ನು ನೋಡಿ ಇನ್ನೊಬ್ಬರು ತಮ್ಮ ನೋವನ್ನು ನುಂಗಿಕೋಬೇಕು, ಧೈರ್ಯನ ತಗೋಬೇಕು, ಮುಂದಕ್ಕೆ ಹೆಜ್ಜೆಯನ್ನು ಇಡಬೇಕು. ಹೀಗೆ ದೇವರ ದಾಸಿಮಯ್ಯನ ದೇವಾಂಗ ಜನಾಂಗ ನೀವು. ಶಾಂತಮೂರ್ತಿಯನ್ನು ಗೋಷ್ಠಿಗೆ ಪ್ರಾಯೋಜಕರಾಗಿ ನಮ್ಮ ಜೊತೆಗಿರಿ ಅಂತ ಅಷ್ಟೇ ಕರೆದಿಲ್ಲ. ನಿಮಗೆ ಬಂದಿರುವ ಕಷ್ಟಕ್ಕೆ ಆಧ್ಯಾತ್ಮದ ಅರಿವು ನಿಮಗೆ ಇರಲೇಬೇಕು, ಇದೆ ಅದು. ಅದನ್ನು ಬೆಳೆಸ್ಕೊಳ್ಳಿ. ಮತ್ತು ಈ ಕುರ್ಚಿ ಮೇಲೆ ಈ ಜವಾಬ್ದಾರಿನ ಹೊರಿ ಅಂತ ಕರೆದಿದ್ದು ನಾವು. ಇದಿಷ್ಟೇ ಸಮಾಧಾನಗಳನ್ನು ಹೇಳಿಲ್ಲ. ಇಲ್ಲಿನ ಸ್ಥಾನ ತಗೊಳ್ಳಿ, ಅದನ್ನು ಮರೀರಿ, ಇದನ್ನು ತಗೊಳ್ಳಿ ಅಂತ ಕೇಳಿದ್ದೀವಿ ನಾವು ನಿಮ್ಮನ್ನು. ಇಷ್ಟಾದರೂ ನೀವು ಇಷ್ಟರ ಮಟ್ಟಿಗೆ ಸಂತೋಷವಾಗಿ ಶಾಂತಮೂರ್ತಿಗೆ ಜೋರಾಗಿ ಮಾತಾಡೋಕ್ಕೆ ಈಗ ಹೈ ಕ್ಲಾಸಾಗಿ ನಾವು ಬೈಬೋದು ಅವ್ರನ್ನ. ಒಂದು ಅರ್ಧ ಗಂಟೆ ಅಷ್ಟೇ ಜೋರಾಗಿ ವಾಪಸ್ ಒಂದು ಮಾತು ಬೈಯಕ್ಕೆ, ಅದಕ್ಕೂ ಅಭ್ಯಾಸ ಬೇಕು, ಹುಡುಗಾಟ ಅಲ್ಲ. ಇಲ್ಲ, ಅಂಥ ಗುಣ ಇದೆಯಲ್ಲ, ಅದನ್ನು ಆಧ್ಯಾತ್ಮ ಅಂತ ಕರೀತಾರೆ ನ್ಯಾಯಮೂರ್ತಿಗಳು. ಅವರು ಮಾಡುವ ಉಪನ್ಯಾಸದಲ್ಲಿ ಆ ಅಂಶಗಳಿರ್ತವೆ. ಅಷ್ಟು ಸಾಕು ಬದಲಾವಣೆ ಅಂತಾರೆ ಅವರು. ನಮ್ಮಷ್ಟು ಮುಂದಕ್ಕೆ ಹೋಗೋದಿಲ್ಲ ಅವರು.
ನಮ್ಮನ್ನು ಬೈತಾರೆ ಅವರು. ಹೀಗೆ ಏನು ನೀವು ಅನುಭವಿಸಿದಿರಿ, ಆ ಮಕ್ಕಳ ನೆನಪು ಉಳಿದಿದೆ, ಅದನ್ನು ಈಗ ಸುಖಮಯವಾದ ನೆನಪನ್ನಾಗಿ ಮಾಡಿಕೊಳ್ಳಿ. ಅನುಭವಿಸಿ ಮುಗಿದದ್ದು, ಮುಂದೆ ಅದಿಲ್ಲ, ಆದರೆ ಮುಂದೆ ಬರೀ ಒಳ್ಳೆಯದೇ ಸಿಗ್ತದೆ ನಿಮಗೆ ಅನ್ನುವ ಭರವಸೆ ಬ್ರಹ್ಮವಿದ್ಯೆಗೈತೆ. ಅದು ಇಲ್ಲಿ ಬರೆದಿದೆ ಹಿಂದೆ, ಅದು ಹಿಂದೆ ಬರೆಯಲ್ಪಟ್ಟಿದೆ, ಸ್ಪಷ್ಟವಾಗಿ ನಾವು ಬರೆದು ಹಾಕಿದ್ದೀವಿ. ಅದನ್ನು ಅನುಭವಿಸದಿದ್ದರೆ, ಈ ನೋವನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಿದ್ದರೆ ನೀವು ಆ ನೋವಿನಲ್ಲಿ ಅಲ್ಲಿಯೇ ಇದ್ದೀರಿ, ನೀವು ಇಲ್ಲಿಗೆ ಬರಲಿಲ್ಲ ಅಂತ ಅರ್ಥ. ಇಲ್ಲಿಗೆ ಬಂದುಬಿಡಿ. ಭವಿಷ್ಯದಲ್ಲಿ ಅವರಿಗೆ ಸದ್ಗತಿ ಸಿಗ್ತದೆ, ಅವರಿಗೆ ಉತ್ತಮವಾದ ಜೀವನ ಸಿಕ್ಕಿದೆ, ನಿಮಗೆ ಬೇಕಾಗಿರುವಂಥದ್ದನ್ನು ನಿಮಗೆ ಕೊಟ್ಟು ಹೋಗೋದಕ್ಕಾಗಿ ಬಂದವರವರು. ಅವರೆಲ್ಲೂ ಹೋಗಿಲ್ಲ, ಅವರು ಬಂದಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ಅವರಿಗೆ ಒಳ್ಳೆಯದಾಗ್ತದೆ, ನಿಮಗೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಒಂದು ಓಂಕಾರವನ್ನು ಮಾಡೋಣ, ಅವರ ಮನಃಶಾಂತಿಗಾಗಿ, ಅವರ ಸಂಸಾರದ ಪುಣ್ಯಕ್ಕಾಗಿ. ಸಾಕು. ಇವತ್ತಿಗೆ 178 ವರ್ಷಗಳ ಹಿಂದೆ, 178 ವರ್ಷಗಳ ಹಿಂದೆ ಫ್ರಾನ್ಸ್ನಲ್ಲಿ ಒಬ್ಬ ಮಹನೀಯ ಹುಟ್ಟುತ್ತಾರೆ. ಅವರಿಗೆ 4ನೇ ವಯಸ್ಸಿನಲ್ಲಿಯೇ ಮಹಾತ್ಮರ ದರ್ಶನವಾಗ್ತದೆ. ಇಂದಿನ ಜನ್ಮಗಳಲ್ಲಿ ಭಾಳಷ್ಟು ಪುಣ್ಯಗಳನ್ನು ಅವರು ಗಳಿಸಿರ್ತಾರೆ. ಚಿಕ್ಕ ಹುಡುಗನಾಗಿದ್ದಾಗಲೇ ಸಾವಿರಾರು ಪವಾಡಗಳನ್ನು ಮಾಡ್ತಾರೆ ಅವರು. ಮಾನವನ ದೇಹದ ಶಕ್ತಿಗಳು ಎಲ್ಲೆಲ್ಲಿ ಇವೆ ಅಂತ ಕಂಡುಕೊಳ್ತಾರೆ ಅವರು ಹುಡುಗನಾಗಿದ್ದಾಗಲೇ. ದೇಹಗಳ ಸಾವನ್ನು, ಕೀಳ್ಮಟ್ಟದ ಮನಸ್ಸುಗಳು ಇರುವವರು ಪ್ರೇತಾತ್ಮರಾಗಿ ಹಾಳಾಗುವುದನ್ನು ಕಾಣ್ತಾರೆ ಅವರು, ಕಲ್ತ್ಕೊಳ್ತಾರೆ ಅವರು. ಸಾಧಕನ ಸ್ಥೂಲ ದೇಹದಲ್ಲಿ ಪ್ರಜ್ಞಾನವನ್ನು ಬೆಳೆಸಿಕೊಂಡು ದೇಹವನ್ನು ಅಲ್ಲಿಯೇ ಬಿಟ್ಟು, ತಮಗೆಲ್ಲಿ ಬೇಕೋ ಅಲ್ಲಿ ದೇಹವನ್ನು ಬಿಟ್ಟು ತಾವು ಸಹಸ್ರಾರು ಕಿಲೋಮೀಟರ್ ದೂರದ ಕಾರ್ಯವನ್ನು ಮಾಡಿಕೊಂಡು ಬರೋದನ್ನು ಕಲಿತಾರೆ. ಬಂದು ಮತ್ತೆ ದೇಹದಲ್ಲಿ ಸೇರಿಕೊಳ್ತಾರೆ. ಸಾಧಕ ಸಿಕ್ಕರೆ ಅವನ ಆತ್ಮವನ್ನು ಕರ್ಕೊಂಡು ಬರೋದನ್ನು ಅವರು ಕಲಿತಾರೆ. ಹಂಗೆ ಆಕಾಶ ಮಾರ್ಗದಲ್ಲಿ ಆತ್ಮರೂಪದಲ್ಲಿ ಸಂಚಾರ ಮಾಡುವಾಗ ಅಲ್ಲಿರುವ ಸಹಸ್ರಾರು ಜೀವಿಗಳ ಪರಿಚಯವನ್ನು ಮಾಡಿಕೊಳ್ಳೋದನ್ನು ಕಲಿತಾರೆ ಅವರು. ಎದುರಿಗಿರುವ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇದು ಈತನ ಎಷ್ಟನೆಯ ಜನ್ಮ, ಹಿಂದೆ ಎಷ್ಟು ಜನ್ಮಗಳಲ್ಲಿ ಏನೇನು ಆಗಿ ಹೋಗಿದೆ, ಮುಂದೆ ಏನಾಗಲಿದೆ, ಈತನನ್ನು ಯಾವ ರೀತಿ ತಿದ್ದಿ ತೀಡಿ ಸರಿಪಡಿಸಬಹುದು ಅಂತ ಗೊತ್ತಾಗುತ್ತೆ ಅವರಿಗೆ. ಕೇವಲ ತನ್ನ ಮನದ ಶಕ್ತಿಯಿಂದ ನಿಮ್ಮ ಮನದ ಶಕ್ತಿಯನ್ನು ಸಂಪರ್ಕ ಮಾಡಿ ನಿಮ್ಮ ಕಾಯಿಲೆಗಳನ್ನು ಹುಷಾರು ಮಾಡುವುದನ್ನು ಕಲಿತಾರೆ ಅವರು. ಇಂಗ್ಲೆಂಡಲ್ಲೊಂದು ಗ್ರಂಥ ತೆರೆದ್ರೆ ಇಲ್ಲಿ ಕುತ್ಕೊಂಡು ಓದ್ತಾರೆ ಅವರು. ಪ್ರಾಕೃತಿಕವಾಗಿ ಈಗ ಏನಾಗುತ್ತೆ, ಏನು ಹೋಗುತ್ತೆ ಅನ್ನೋದನ್ನು ಮೊದಲೇ ತಿಳ್ಕೊಳ್ತಾರೆ. ವಿಶ್ವದ ಯಾವುದೇ ಅಪರಿಚಿತ ಭಾಷೆಯನ್ನು ಅವರ ಮುಂದಕ್ಕೆ ಇಟ್ಟರೆ ಆ ಭಾಷೆಯನ್ನು ಓದಿ ಅಲ್ಲಿರ್ತಕ್ಕಂಥವರ ಭಾಷೆಗೆ ಅದನ್ನು ಅನುವಾದ ಮಾಡಿ ಹೇಳುವುದನ್ನು ಕಲಿತಾರೆ. ಹೀಗೆ ಕಲಿಯೋದಷ್ಟೇ ಅಲ್ಲದೆ ಜಗತ್ತಿನ ಧರ್ಮಗಳು ಯಾರಿಂದ ಯಾವ ಅಧ್ಯಾಯದಲ್ಲಿ ಯಾವ ಪುಟದಲ್ಲಿ ಕಲುಷಿತವಾಯಿತು, ಏನು ಕೆಟ್ಟದ್ದು ಧರ್ಮದ ಒಳಗೆ ಸೇರಿಸಲ್ಪಡ್ತು ಅನ್ನೋದನ್ನು ಗುರುತಿಸಿ ಎಷ್ಟನ್ನು ತೆಗಿಬೇಕು, ಅಲ್ಲಿ ಏನನ್ನು ಸೇರಿಸಬೇಕು ಅನ್ನೋದನ್ನು ಕಲಿತಾರೆ. ಹಾಗೆ ಧರ್ಮಗಳನ್ನು ಶುದ್ಧೀಕರಿಸಿ ಬರೆಸ್ತಾರೆ ಹೇಳಿ.
ಭಾಷ್ಯಕಾರರು ಹೇಳ್ತಾರೆ, ನಾವು ಗುರುವನ್ನು ಹುಡುಕಬೇಕಾಗಿರೋದು ನಮ್ಮ ಧರ್ಮದಲ್ಲಲ್ಲ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ, ಎಲ್ಲಿ ಜ್ಞಾನಿ ಇದ್ದಾನೋ ಅಲ್ಲಿ, ಎಲ್ಲಿ ಸಂತನಿದ್ದಾನೋ ಅಲ್ಲಿ, ಎಲ್ಲಿ ಲೋಕೋಪಕಾರವನ್ನು ಮಾಡ್ತಕ್ಕಂಥವನಿದ್ದಾನೋ ಅಲ್ಲಿ ಹುಡುಕಬೇಕು, ಆತನನ್ನು ನಂಬಬೇಕು. ನನ್ನ ಜಾತಿಗೆ ಗುರುವನ್ನು ಮಾಡಿಕೊಂಡು ಇವನು ನನ್ನ ಜಾತಿಯ ಗುರು ಅಂತ ಆತನನ್ನು ಬೆಳೆಸ್ಕೊಂಡು ಆತ ಹೇಳಿದಂಗೆ ಕೇಳ್ತಾ ಕೂತ್ಕೊಳ್ಳೋದಲ್ಲ. ಜ್ಞಾನವನ್ನು ನಾವು ಬೆಳೆಸ್ಕೊಳ್ಬೇಕು, ಜ್ಞಾನಿಯನ್ನು ನಾವು ಸೇವಿಸಬೇಕು ಅಂಥ ಮಹಾಜ್ಞಾನಿ ಈ ಜಗತ್ತನ್ನು ಬಿಟ್ಟು 177 ವರ್ಷಗಳ ಮುಗಿದು ಇವತ್ತು 178ನೆಯ ಜಯಂತಿ. ಮತ್ತು ಆ ಪುಣ್ಯಾತ್ಮ ಯಾವ ಅಧಿಕಾರವೂ ಇಲ್ಲದೆ ಈ ಬ್ರಹ್ಮವಿದ್ಯಾ ಸಮಾಜದ ಕಾರ್ಯವನ್ನು ಅತಿಯಾಗಿ ಮಾಡ್ತಾರೆ. ಅದೃಷ್ಟ ಇದ್ದವರು ಆತನ ಒಂದೇ ಒಂದು ಗ್ರಂಥವನ್ನು ಓದಿದರೆ ಸಾಕು, ಜನ್ಮ ಸಾರ್ಥಕವಾಗ್ತದೆ. ಆತ 2ನೇ ಸಾಲಿನಲ್ಲಿರೋ 3 ಫೋಟೋಗಳಲ್ಲಿ ಮಧ್ಯೆ ಇರೋ ಫೋಟೋದಲ್ಲಿ ಇರ್ತಕ್ಕಂಥವರು ಲೆಡ್ ಬೀಟರ್ ಅಂತ. ಆತನ ಜನ್ಮದಿನ ಇವತ್ತು. ಆತನನ್ನು ನಾವು ಸಂತೋಷವಾಗಿ ನೆನಪು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇರುವಂತಹ ವ್ಯಕ್ತಿ ಆತ. ಇನ್ನು ಮೊಬೈಲ್ ಕೊಡ್ರಿ ಒಂದು ನಿಮಿಷ. ನ್ಯಾಯಮೂರ್ತಿಗಳು ಭಜನೆ ಮಾಡ್ತಾರೆ ಅವ್ರ ಮನೆಯಲ್ಲಿ. ಯಾರೂ ಸಿಗದಿದ್ದರೆ ಅವರೇ ಗಂಡ ಹೆಂಡತಿ ಭಜನೆ ಮಾಡ್ತಾರೆ. ಭಜನೆ ಮಾಡೋದನ್ನು ಮಾತ್ರ ಅವರು ನಿಲ್ಲಿಸೋದಿಲ್ಲ. ಅಷ್ಟೊಂದು ಅವರಿಗೆ ಭಜನೆ ಅಂದರೆ ಇಷ್ಟ. ನಾನು ಆ ಭಜನೆಯನ್ನು ಗೌರವಿಸ್ತೀನಿ. ನಾವು 7ನೇ ವಯಸ್ಸಿನಲ್ಲಿದ್ದಾಗ ಭಜನೆ ಮಾಡ್ತಿದ್ವಿ. 9ನೇ ವಯಸ್ಸಿಗಾಗಲೇ ಭಜನೆ ನಮ್ಮ ಕೈಗೆ ಸಿಗಲಿಲ್ಲ. 7ರಿಂದ 9ರವರೆಗೆ ಬರೀ ಭಜನೆ ಮಾಡೋದು ಅಷ್ಟೇ ಅಲ್ಲ, ಫೋಟೋ ಇಟ್ಕೊಂಡು ಎಲ್ಲರ ಮನೆಗೂ ಹೋಗಬೇಕಾಗಿತ್ತು, ಎಲ್ಲ ಸೇರಿಸಿ ಬತ್ತಿಯನ್ನು ಜೋಡಿಸ್ಬೇಕಾಗಿತ್ತು. ಮತ್ತು ಭಜನೆಯ ಕೊನೆಯ ದಿನ ಇಂಥ ಕಡೆಗೆ ಅಂತ ಹೋಗಿ ಅಲ್ಲಿ ಪೊರೆವು ಅಂತ ಮಾಡಬೇಕಾಗಿತ್ತು, ಊಟ ಮಾಡಬೇಕಾಗಿತ್ತು. ಊರಲ್ಲಿ ಭಜನೆ ಮಾಮೂಲು. ಸೊ ಈಗ ನಾನು ತಮಗೆ ನ್ಯಾಯಮೂರ್ತಿಗಳಿಗೆ ನನ್ನ ಒಂದು ಗೌರವ ಸೂಚಕವಾಗಿ ಒಂದು ಭಜನೆಯ ಪದವನ್ನು ಅರ್ಪಿಸ್ತಾ ಇದ್ದೇನೆ. ಅದನ್ನು ಅವರಿಗೆ ಅರ್ಪಿಸೋದು ನಿಮಗೂ ಕೂಡ ಅರ್ಪಿಸಿದಂತೆಯೇ. ಕರೆಂಟ್ ಹೋಯ್ತಾ? ಐತೆ. ಅದು ಆನ್ ಮಾಡಿದೆಯಾ? ಒಂದು ಭಜನೆ ಹಾಡನ್ನು ಕೇಳಬೇಕು ನೀವು. ಪ್ರತಿಯೊಬ್ಬರಿಗೂ ಪ್ರಶ್ನೆ ಕೇಳ್ತೀನಿ, ಇದು ನಿಮಗೆ ಅರ್ಥ ಆಗಬೇಕು. ಈ ಭಜನೆಯ ಹೊರಡು ಇದ್ರ ಮೇಲೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಬೇಕು. ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು. ಗಮನವಿಟ್ಟು ಕೇಳಿ. ಏನನ್ನು ಬಯಸದೆ ಹೊರಡು, ಬೇಕಾದುದು ಸಿಕ್ಕೀತು. ದಾರಿ ತೊರೆದು ನಡೆ, ಬಯಲು ದಕ್ಕೀತು. ಗುರಿಯಿಲ್ಲದೆ ಹೊರಡು, ಅರಿವಿನ ಗುರು ಸಿಕ್ಕರು. ಅರಿವಿನ ಗುರು ಸಿಕ್ಕರು. ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು. ಯಾರಾದರೂ ಸಿಕ್ಕರು.
ನದಿಯ ಜಾಡು ಹಿಡಿ ಕಡಲಾಗಬಹುದು, ಧರ್ಮದ ನೆರಳ ತೊರೆ ಮಹಾಮನೆ ಕಂಡೀತು, ಸಾವನ್ನು ಹುಡುಕಿ ನಡೆ ಬದುಕು ಸಿಕ್ಕೀತು, ಅಹಿಂಸೆಯ ಅಸ್ತ್ರ ತೊಡು ಜಗವೇ ಶರಣಾದೀತು, ನಿನ್ನ ವಿರುದ್ಧ ನೀ ಹೋರಾಡು, ಗೆದ್ದರೆ ಸಂತನಾಗುವೆ ನೀ, ಗೆದ್ದರೆ ಸಂತಳಾಗುವೆ ನೀ, ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು, ಯಾರಾದರೂ ಸಿಕ್ಕರು. ಸರಳ ರೇಖೆಯಾಗಿರು, ಬಾಳು ಹಗುರಾದೀತು, ಸತ್ಯವ ಹುಡುಕದಿರು, ಕಂಡಿದ್ದು ಸುಳ್ಳಾದೀತು, ಏಕತಾರಿಯ ಹಿಡಿ ನಾದಲಯವೂ ಆದೀತು, ಚಲನೆಗೆ ಸಾಕ್ಷಿಯಾಗು, ಶೂನ್ಯ ತಪ್ಪಿಕೊಂಡೀತು, ಶೂನ್ಯ ತಪ್ಪಿಕೊಂಡೀತು, ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು, ಯಾರಾದರೂ ಸಿಕ್ಕರು. ಎದೆಯ ತನಿಯ ನುಡಿ ಹಾಡು ಬೆಳಗು ಆದೀತು, ನುಡಿಗಿಡದಂತೆ ನಡೆ ಮಾಡಿದ್ದು ಬಾಳೀತು, ಕರುಣೆಯ ಕಣ್ಣು ತೆರೆ ಸಮತೆ ಹೂ ಅರಳೀತು, ಬಯಲ ಕನ್ನಡಿ ಎಣಕು ದರುಶನವಾದೀತು, ಯಾರ ನೆರಳು ಆಗದಿರು, ಬ್ರಹ್ಮಾಂಡವೇ ನಿನ್ನೊಳಗೆ, ಬ್ರಹ್ಮಾಂಡವೇ ನಿನ್ನೊಳಗೆ, ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು, ಯಾರಾದರೂ ಸಿಕ್ಕರು. ಗೆಲುವ ಬಯಸಾದಿರು, ಸಹಜಕ್ಕೆ ಸೋಲಿಲ್ಲವು, ಖಾಲಿಯಾಗಿ ಹೊರಡು, ಜೋಳಿಗೆ ತುಂಬೀತು, ತೆರೆದ ತೋಳಲ್ಲಿ ನಡೆ, ಮೊಗಸೆ ಪ್ರೀತಿ ಸಿಕ್ಕೀತು, ಪ್ರೇಮಕ್ಕೆ ಶರಣಾಗು, ದಿವ್ಯವೇ ಸಂಭವಿಸಿತು, ಎಲ್ಲವನ್ನೂ ಕಳಚಿಟ್ಟು ಹೊರಡು, ಉಡಲು ಬೆಳಕೇ ಸಿಕ್ಕೀತು, ಉಡಲು ಬೆಳಕೇ ಸಿಕ್ಕೀತು, ಏಕಾಂಗಿಯಾಗಿ ಹೊರಡು, ಯಾರಾದರೂ ಸಿಕ್ಕರು, ಯಾರಾದರೂ ಸಿಕ್ಕರು. ಅಗುಳು ಅನ್ನದೊಳಗೆ ಹೋರಾಟದ ಜಗವು, ಇಡೀ ಮೌನದೊಳಗೆ ಮಹಾಯಾನ ನಿಜವು, ಯಾರು ಒಂಟಿಯಲ್ಲ ನೆರಳು ಹಿಂಬಾಲಿಸೆ, ಯಾರು ಒಂಟಿಯಲ್ಲ ಸಾವು ಹಿಂಬಾಲಿಸೆ, ನಡೆದಷ್ಟು ಹಾದಿ ಕಂಡಷ್ಟು ಬಯಲು ಅರಿತಷ್ಟು ಹಸಿವು ಒಳೆದಷ್ಟು ಅನಂತ
ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ಗುಂಡಾದ ಭೂಮಿಯಲ್ಲಿ ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೇವೆ. ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ಮತ್ತೆ ಮತ್ತೆ ಸಿಕ್ಕೇ ಸಿಗುತ್ತೇವೆ. ಎಂದಾದರೂ ಸಿಕ್ಕೇ ಸಿಗುತ್ತೇವೆ. ಎಲ್ಲರಿಗೂ ಅರ್ಥ ಆಯ್ತಾ? ಯಾರನ್ನು ಬೇಕಾದರೂ ಪ್ರಶ್ನೆ ಕೇಳ್ಬೋದಾ? ನೋಡಿ, ಈ ಗೀತೆಯನ್ನು ನಾನು ಗ್ರಹಿಸಿದ ಅದರ ಅರ್ಥದೊಂದಿಗೆ ನಾನು ಈ ದಿನ ನ್ಯಾಯಮೂರ್ತಿಗಳಿಗೆ ಅರ್ಪಿಸ್ತಾ ಇದ್ದೇನೆ. ಒಬ್ಬ ಹಿರಿಯ ಅಥವಾ ಒಬ್ಬ ಗುರು ನನ್ನನ್ನು ಹೊರಡು, ಈಗ ಒಬ್ಬನೇ ಹೊರಡು ಅಂತ ಕಳಿಸ್ತಿದ್ದಾನೆ. ಎಲ್ಲಿಗೆ ಕಳಿಸ್ತಾನೆ, ಎಲ್ಲಿಗೆ ಮುಟ್ತೀವಿ ಅಂತ ನೋಡೋಣ. ವಾಸ್ತವವಾಗಿ ನಾವು ಏಕಾಂಗಿಯಾಗಿಲ್ಲ, ಇಲ್ಲಿಗೆ ಬಂದರೂ ಇರೋದಿಲ್ಲ. ಶ್ರೇಷ್ಠವಾದ ಜಾಗ ಇದು. ಹೋದ ತಕ್ಷಣ, ಇಲ್ಲಿಗೆ ಬಂದ ತಕ್ಷಣ ಆಗಲೇ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟು ಮಾತಾಡಿದರೂ ಸಾಲದು ನಮಗೆ. ಏಕಾಂಗಿಯಾದ ಒಂಟಿ ಅಲ್ಲ, ಮಾನಸಿಕವಾಗಿ ಏಕಾಂಗಿಯಾಗಿ ಅಷ್ಟು ಸಂತೋಷನ ಒಮ್ಮೆ ನೆನಪು ಮಾಡ್ಕೋಬೇಕು. ಅಷ್ಟಿರೋದಿಲ್ಲ. ಕರೆಂಟ್ ಹೋಗಿರ್ಬೋದು, ಇಲ್ಲಲ್ಲ? ತಲೆ ಕೆಡಿಸ್ಕೋಬೇಡ, ಬಿಡಿದ್ನ. ಬಿಟ್ಬಿಡೋಣ ಅದನ್ನು, ಅದರ ಸಾವಾಸ ಬಿಟ್ಬಿಡೋಣ. ನೋಡಿ, ಮೊದಲನೆಯ ಸಾಲು ಹೇಳುತ್ತೆ, ಏಕಾಂಗಿಯಾಗಿ ಹೊರಡು, ಯಾರು ಸಿಗ್ಬೋದು ಆಮೇಲೆ ಅಂತ. ಹೌದು, ನಾನು ಏಕಾಂಗಿನೇ. ನೀವ್ಯಾರು ಗೊತ್ತಿಲ್ಲ. ಯಾಕೆ ನನ್ನನ್ನು ಹೊರಡಿಸ್ತಾ ಇದ್ದೀರಿ ಗೊತ್ತಿಲ್ಲ. ಹೋಗ್ತೀನಿ, ನೀ ಹೇಳಿದ ಕೆಲಸ ಮಾಡ್ತೀನಿ. ನಿನ್ನ ಧ್ವನಿಯಲ್ಲಿ ನನಗೆ ನಂಬಿಕೆ ಇದೆ. ನೀನೇನು ಹೇಳ್ತಿದೀಯಾ, ನನ್ನನ್ನು ಕೆಡ್ಸೋಕ್ಕೆ ಹೇಳ್ತಾ ಇಲ್ಲ ನೀನು. ಅದಕ್ಕಾಗಿ ನಾನು ಹೊರಟೆ. ಆದರೆ ನನಗೆ ಗೊತ್ತಾಗ್ತಾ ಇದೆ, ಇದು ಶ್ರಮದ ಹಾದಿ. ಆರಾಮಾಗಿರೋಕ್ಕೇನು ನೀವು ನನ್ನನ್ನು ಕಳಿಸ್ತಾ ಇಲ್ಲ. ಅಷ್ಟು ಅರ್ಥ ಆಗಿದೆ. ಅಲ್ಲಿ ನನಗೆ ಯಾರಾದರೂ ಸಿಕ್ಕಿದರೆ ಸಂತೋಷ ಅಷ್ಟೇ. ಮುಂದಿನ ಸಾಲು ಹೇಳುತ್ತೆ, ಏನನ್ನು ಬಯಸದೆ ಹೊರಡು, ಬೇಕಾದುದು ಸಿಕ್ಕೀತು ಅಂತ. ನಾನೇನು ಬಯಸಲ್ಲ. ನನಗೇನು ಲಾಭ ಗೊತ್ತಿಲ್ಲ ನನಗೆ. ಹೋದರೆ ಅಲ್ಲಿ ಪ್ರತಿಫಲ ಏನು? ಅನ್ನನ, ಬಟ್ಟೆನ, ವಸತಿನ, ದುಡ್ಡ, ಸುಖವ, ನೆಮ್ಮದಿಯ, ಸದ್ಗತಿಯ ಗೊತ್ತಿಲ್ಲ. ಎಷ್ಟು ಫಲ ಸಿಗುತ್ತೆ ನನಗೆ ಗೊತ್ತಿಲ್ಲ. ಇಷ್ಟೇ ಬೇಕು ಅಂತ ನಾನೇನು ಬಯಸೋದಿಲ್ಲ. ನೀನು ಯಾಕೆ ಕೊಡ್ತೀಯ ನನಗೆ? ನನ್ನ ಯಾಕೆ ಕಳಿಸ್ತಿದೀಯ? ನೀನು ಯಾಕೆ ಕೊಡ್ತೀಯ? ನನಗೆ ಯಾಕೆ ಬೇಕದು ಗೊತ್ತಿಲ್ಲ ನನಗೆ. ನೀನು ಹೇಳಿದ ಕೆಲಸನ ಶುದ್ಧವಾಗಿ ನಾನು ಮಾಡಿ ಮುಗಿಸ್ತೀನಿ. ನನಗೇನು ಪ್ರತಿಫಲ ಬೇಕೋ ನಿನಗಂತೂ ಗೊತ್ತಿರಂಗೆ ಕಾಣುತ್ತೆ. ಯಾಕಂದರೆ ನನಗೆ ಬೇಕಾದ್ದೇ ನೀನು ನನಗೆ ಕೊಡ್ತಾ ಇರೋಂಗೆ ಕಾಣ್ತಾ ಇದೆ. ನನಗದು ಸಿಕ್ಕಿದೆ, ಸಂತೋಷ ಆಗಿದೆ, ತೃಪ್ತಿಯಾಗಿದೆ. ಮುಂದಿನ ಸಾಲು ಹೇಳುತ್ತೆ, ದಾರಿ ತೊರೆದು ನಡೆ, ಬಯಲು ದಕ್ಕೀತು ಅಂತ. ದಾರಿನಲ್ಲಿ ಎಲ್ಲರೂ ನಡೆದ ದಾರಿನಲ್ಲಿ ಹೋಗು ಅಂತ ಹೇಳ್ತಿಲ್ಲ. ಯಾಕೆ ಅಂದರೆ ಎಲ್ಲರೂ ನಡೀತಾ ಇರೋ ದಾರಿ ಚೆನ್ನಾಗಿಲ್ಲ. ಬಹಳಷ್ಟು ದುರ್ಗುಣಗಳು, ದುರಾಚಾರಗಳು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾವೆ. ಆಫ್ ಮಾಡಿಬಿಡಿ. ದಾರಿ ತೊರೆದು ನಡೆ, ಬಯಲು ಸಿಕ್ಕೀತು.
ನೀ ಹೇಳಿದ ಕರ್ತವ್ಯನ ನಾನು ಮಾಡಿದೆ, ನಾನು ದಾರಿ ಬಿಟ್ಬಿಟ್ಟೆ, ಬಯಲಿಗೆ ಹೋಗ್ತಾ ಇದ್ದೀನಿ, ಹೊಸ ದಾರಿನಲ್ಲಿ ಹೊಸದಾಗಿ ನಡೀತಾ ಇದ್ದೀನಿ. ಯಾರೋ ಎಲ್ಲಿಗೋ ಹೋಗುವ ದಾರಿ ಅಂಧಾನುಕರಣೆ ಆಗತ್ತೆ. ಒಬ್ಬ ತಪ್ಪು ಮಾಡಿದರೆ ನಾನು ತಪ್ಪು ಮಾಡುವುದು ಅಂಧಾನುಕರಣೆ ಆಗ್ತದೆ. ನೀನು ಹೇಳಿದ ದಾರಿ ಸುವಿಶಾಲವಾಗಿದೆ, ಬಯಲಿದೆ, ಕಾಣ್ತಾ ಇದೆ, ಕಣ್ಣು ಮನಸ್ಸು ತುಂಬ್ತಾ ಇದೆ. ಡೊಂಕು ತಿರುವು ಅಡ್ಡಿ ಗಿಡ್ಡಿ ಏನೂ ಇಲ್ಲ ಅಲ್ಲಿ. ಬಯಲೇ ಹರಡಿದೆ. ಬಯಲ ಸುತ್ತ ನಾನು ಸುತ್ತಾ ಇದ್ದೇನೆ, ಬಯಲನ್ನು ಸಂಭ್ರಮಿಸ್ತಾ ಇದ್ದೇನೆ, ಬಯಲಲ್ಲಿ ಬಯಲಾಗ್ತಾ ಇದ್ದೇನೆ. ಮುಂದಿನ ಸಾಲು ಹೇಳುತ್ತೆ, ಗುರಿ ಇಲ್ಲದೆ ಹೊರಡು ಅರಿವಿನ ಗುರುವು ಸಿಕ್ಕಾರು ಅಂತ. ನಿನ್ನ ಮಾತು ನಿಜ. ಗೊತ್ತಿದ್ದರೆ ತಾನೇ ಗುರಿ ಇರುತ್ತೆ. ಶ್ರೀಧರ ಗೊತ್ತಿದ್ದರೆ ತಾನೇ ಗುರಿ ಇರುತ್ತೆ. ಗೊತ್ತಿರಲಿಲ್ಲ, ಅದಕ್ಕೆ ಗುರಿ ಇಲ್ಲದೆ ಮುಂದಕ್ಕೆ ಹೋಗ್ತಾ ಇದ್ದೆ. ನೀನು ಸಿಕ್ಕಿದೆ. ನೀನೇ ನನಗೆ ಹೇಳುತ್ತಿದ್ದುದು, ನೀನೇ ನನ್ನ ಗುರಿ ಸಿಕ್ಕಿದೀಯ ನೀನು. ನನಗೆ ಬೇಕಾದ ಗುರುವು ನೀನೇನೆ. ಅದರಿಂದಾಗಿ ನನಗೆ ಸರಿ ಮತ್ತು ತಪ್ಪಿನ ವಿವೇಕವನ್ನು ಕಲಿಸುವವನು ನೀನೇ. ನನ್ನನ್ನು ತೊಳಗಿಸಿ ಬೆಳಗುವವನು ಕೂಡ ನೀನೇನೆ. ನಿನ್ನ ಮಾರ್ಗನ ಅನುಸರಿಸಿ ನಾನು ಬಂದಿದ್ದು ನನಗೆ ಸಾರ್ಥಕವಾಯಿತು. ಮುಂದಿನ ಹಾಡು, ನದಿಯ ಜಾಡು ಹಿಡಿ ಕಡಲಾಗಬಹುದು. ನೋಡಿ, ನಮ್ಮ ಮನೆಯ ಮುಂದಿನ ಚರಂಡಿನಲ್ಲಿ ಬಚ್ಚಲ ಗುಂಡಿನಲ್ಲಿ ಕಪ್ಪೆಗಳಿವೆ. ಅವಕ್ಕೆ ಅದರ ಆಚೆ ಏನಿದೆ ಅಂತ ಗೊತ್ತಿಲ್ಲ. ಬಾವಿಗಳಲ್ಲಿ ಕಪ್ಪೆಗಳಿವೆ, ಅವಕ್ಕೆ ಅದರ ಆಚೆ ಏನಿದೆ ಅಂತ ಗೊತ್ತಿಲ್ಲ. ಈಗಿರೋ ಬಯಲು ಬರೀ ಬಯಲಲ್ಲ, ಆ ಬಯಲಲ್ಲಿ ಕಡಿದಿದೆ, ಬೆಟ್ಟಗಳಿವೆ, ಗುಡ್ಡಗಳಿವೆ, ಕಣಿವೆಗಳಿವೆ. ನಾನು ಯಾಕೆ ಚಿಂತಿಸಲಿ? ನೀ ಹೇಳಿದೀಯ, ಕಾಡು ಕಡಿದಾದಾಗ ನದಿಯ ದಡವನ್ನು ನಾನು ಹಿಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಬಚ್ಚಲ ಗುಂಡಿನಲ್ಲೂ ಇರೋದಿಲ್ಲ, ಬಾವಿಯಲ್ಲೂ ಇರೋದಿಲ್ಲ. ನದಿಯ ದಡವನ್ನು, ನದಿಯನ್ನು ಹಿಡ್ಕೊಂಡು ನಾನು ನಡೀತೇನೆ. ನದಿಯ ದಡದಲ್ಲಿ ನನಗೆ ಹಣ್ಣು ಹಂಪಲು ಸಿಗುತ್ತೆ, ಪೈರು ಪಚ್ಚೆ ಸಿಗುತ್ತೆ, ಜನವಸತಿನೂ ಸಿಗುತ್ತೆ. ನದಿಯ ಅಂಕು ಡೊಂಕು, ಏರಿಳಿತ, ತೊರೆ ರಭಸ, ಅದು ಧುಮುಕುವಿಕೆ ಎಲ್ಲವನ್ನು ನೋಡ್ತಾ ನಾನು ಹೋಗ್ತೇನೆ. ನದಿ ಗಂಭೀರವಾಗತ್ತೆ, ವಿಸ್ತಾರವಾಗುತ್ತೆ, ಮಳಲ ತಡಿ ಸಿಗುತ್ತೆ, ಅದು ವಿಶಾಲವಾಗತ್ತೆ, ಅದು ಅಪಾರ ಜಲರಾಶಿಯ ಕಡಲನ್ನು ಸೇರುತ್ತೆ. ಹಾಗೆ ನಾನು ಕೂಡ ವಿಸ್ತಾರವಾಗ್ತೀನಿ. ನದಿಯ ಜಾಡು ಹಿಡಿ ಕಡಲಾಗಬಹುದು. ಧರ್ಮದ ನೆರಳ ತೊರೆ ಮಹಾಮನೆ ಕಂಡೀತು. ಕತ್ತಲ ಧರ್ಮವನ್ನು ನಂಬದೆ ನಾನು ಇಷ್ಟು ದಿವಸ, ಅದರ ನೆರಳನ್ನು ತೊರಿ ಅಂತ ನೀನು ಹೇಳ್ತಿದೀಯ. ನಾನು ತೊರೆದೆ. ಧರ್ಮವನ್ನು ತೊರಿ ಅಂತ ಹೇಳಿಲ್ಲ ನೀನು, ಧರ್ಮದ ನೆರಳನ್ನು ತೊರಿ. ನೆರಳು ಅಂದರೆ ಅದರಲ್ಲಿರುವ ಮೌಢ್ಯಗಳು, ಕಟ್ಟುಪಾಡುಗಳು. ಅವುಗಳನ್ನು ತೊರೆದರೆ, ಅವು ತೊಲಗಿದರೆ ಜಾತಿ ಮತ ಪಂಥಗಳು, ವರ್ಣ ಭಾಷೆ ಲಿಂಗಗಳು ಭಂಗವಾಗ್ತವೆ. ಎಲ್ಲರೂ ಆತ್ಮೀಯ ಸೋದರರಾಗ್ತಾರೆ, ಸೋದರಿಯರಾಗ್ತಾರೆ. ನನಗೆ ಪಶು ಪಕ್ಷಿ ಪ್ರಾಣಿಗಳಲ್ಲೂ ಪ್ರೇಮ ಸ್ನೇಹ ಮೂಡುತ್ತೆ. ಪ್ರಕೃತಿಯೇ ನನಗೆ ಮಹಾಮನೆಯಾಗುತ್ತೆ. ನಿನ್ನ ಸುಜ್ಞಾನದ ಬೋಧೆಯಿಂದ ಅಂತರಾತ್ಮನು ಕರುಣಾಮಯನಾಗ್ತಾನೆ. ಆ ದಾರಿನಲ್ಲಿ ನಾನು ಹೋಗ್ತೇನೆ. ಬದುಕನ್ನು ಹುಡುಕಿ ಹೋಗು ಅಂತ ಹೇಳಲ್ಲ ಅವನು. ಮುಂದಿನ ಸಾಲು ಗುರು ಹೇಳ್ತಾನೆ, ಸಾವನ್ನು ಹುಡುಕಿ ನಡೆ, ಬದುಕು ಸಿಕ್ಕೀತು. ಸಾವನ್ನು ಹುಡುಕಿ ಹೋಗು, ಬದುಕು ಸಿಗಬಹುದು. ಭಯದಿಂದ ಬದುಕಲು ತಡಕುತ್ತಿದ್ದೆ. ನನಗೆ ನೀನು ಸಾವನ್ನು ಹುಡುಕಲು ಹೇಳಿದೆ. ನಾನು ಹುಡುಕಿದೆ, ಸಾವು ಕಾಣಲಿಲ್ಲ. ಸಾವು ತರುವ ಕಾರಣಗಳು ಕಂಡುವು ನಿನಗೆ.
ಅವುಗಳ ವಿರುದ್ಧ ಎಚ್ಚರ ವಹಿಸಿ ನಡೆದೆ. ಆರೋಗ್ಯ ಬಂತು, ಆನಂದ ಬಂತು, ಧೈರ್ಯ ಬಂತು, ಸಾವು ದೂರ ಆಯಿತು. ಮತ್ತೆ ಮುನ್ನಡೆದೆ. ವರ್ತಮಾನದ ಬದುಕು ಕಂಡಿತು ನಾರಾಯಣ ಗುರುಗಳ. ಭರವಸೆಯಿಂದ ಅಪ್ಪಿದೆ, ಅನುಭವಿಸಿದೆ, ಅದೇ ಬದುಕಾಗಿ ಬಿಡ್ತು. ಮುಂದಿನ ಸಾಲು, ಅಹಿಂಸೆಯ ಅಸ್ತ್ರ ತೊಡು ಜಗವೇ ಶರಣಾದೀತು. ನೀ ಹೇಳಿದೆ, ಯಾರಿಗೂ ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ಹಿಂಸೆ ಕೊಡಬೇಡ, ಅಹಿಂಸೆಯೇ ನಿನ್ನ ಅಸ್ತ್ರ ಆಗಲಿ. ನನಗಿಡಿಸ್ತದೆ. ಸರ್ವರೊಂದಿಗೂ ಅಹಿಂಸೆಯನ್ನು ಬೆಸೆದೆ ನಾನು. ಆಶ್ಚರ್ಯವಾಯಿತು ನನಗೆ. ಅಸಮಾಧಾನ, ಗಲಾಟೆ ದೂರ ಆಯಿತು. ಪೊಲೀಸು, ಕೋರ್ಟು, ಗೂಂಡಾ ವರ್ತನೆಯ ಅಗತ್ಯವೇ ಕಾಣಲಿಲ್ಲ ನನಗೆ. ಎಲ್ಲೆಡೆ ಸಮಾಧಾನ ಇತ್ತು. ನೀನು ಹೇಳಿದ ನಿಜ. ಬಂಧು ಬಳಗ ಮಿತ್ರ ಎಲ್ಲರೂ ಧಾವಿಸಿದರು. ನಮಸ್ಕಾರ ಮಾಡಿದವರಿಗೆ ಪ್ರತಿವಂದನೆ ಮಾಡ್ತಿದ್ದೆ. ಹಾರೈಕೆ ಮಾಡಿದವರಿಗೆ ನಾನು ಶುಭವನ್ನು ಹಾರೈಸ್ತಿದ್ದೆ. ಎಲ್ಲರೂ ನನಗೆ ಶುಭವನ್ನು ಹಾರೈಸಿದರು. ಜಗತ್ತು ನನ್ನದಾಯಿತು. ಮುಂದಿನ ಸಾಲು, ನಿನ್ನ ವಿರುದ್ಧ ನೀ ಹೋರಾಡು, ಗೆದ್ದರೆ ಸಂತನಾಗುವೆ ನೀ. ಯಾರ್ಯಾರ ಮೇಲೂ ಜಗಳಕ್ಕೆ ಹೋಗಬೇಡ. ಹೋರಾಡೋದಾದರೆ ನಿನ್ನ ಮೇಲೆ ನೀನು ಜಗಳ ಮಾಡು. ಅರಿವಿಲ್ಲದಾಗ ಹೋರಾಡಿ ಕೀರಾಡಿ ಪಶುವಾಗಿದ್ದೆ. ಈಗ